ಕಿಕ್ಕೇರಿಯಾರಾಧ್ಯ ನಂಜುಂಡ ದೇವ ಕೃಷ್ಣರಾಜಪೇಟೆ ತಾಲ್ಲೂಕಿನ ಪ್ರಾಚೀನ ಮೊದಲ ಕವಿ. ಕನ್ನಡ ಕಾವ್ಯಯುಗದಲ್ಲಿ ಅಂದ್ರೆ 1550ರಲ್ಲಿ ನಂಜುಂಡ ಕವಿ ಭೈರವೇಶ್ವರ ಕಾವ್ಯವು ರಚನೆಯಾಗಿದೆ. ಪವಾಡ ಪುರುಷ ಮಹಾಶಿವ ಖ್ಯಾತಿಯ ಭೈರವರಾಜನನ್ನು ಕುರಿತು ಮನೋಹರವಾಗಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ನುಡಿ ಕ್ರಿಯೆ ಮಹಿಮೆ ಪರಾಕ್ರಮಗಳನ್ನು ನಾಟಕ ರೂಪದಲ್ಲಿ ರಚಿಸಲಾಗಿದೆ. ಈ ಕೃತಿ 5 ಸಂಧಿಗಳಿಂದ ಸಾಂಗತ್ಯ ಛಂದಸ್ಸಿನಲ್ಲಿ ರಚನೆಗೊಂಡಿದೆ. ಪ್ರಸಿದ್ಧ ಸಾಸಲು ಗ್ರಾಮದ ಸೋಮೇಶ್ವರನ ಕುರಿತಂತೆ ಸುತ್ತಮುತ್ತಲ ಭಕ್ತರಲ್ಲಿ ಹರಡಿರುವ ಕಥಾನಕ ಸಂಗತಿಗಳನ್ನು ಮೂಲವಾಗಿ ಇಟ್ಟುಕೊಂಡು ಕವಿ ಭೈರವೇಶ್ವರ ಕಾವ್ಯವನ್ನು ರಚಿಸಿದ್ದಾರೆ. ಸೋಮೇಶ್ವರನು ಪರಮಭಕ್ತ ರಾಜ ಭೈರವೇಶ್ವರನಿಗೆ ಒಲಿದು ಕೈಲಾಸಕ್ಕೆ ಕರೆದುಕೊಂಡು ಹೋದ ಕಥೆಯೇ ಭೈರವೇಶ್ವರ ಕಾವ್ಯ. ಈ ಕಾವ್ಯ ಒಂದು ಹೆಗ್ಗಳಿಕೆ. ಅಂದ್ರೆ 1627ರಲ್ಲಿ ಶಾಂತಲಿಂಗ ದೇಶಿ ಕವಿ ನಂಜುಂಡ ಕವಿಯ ಕಾವ್ಯವನ್ನು ಭೈರವೇಶ್ವರ ಕಥಾಸೂತ್ರ ರತ್ನಾಕರ ಎಂಬ ಕಾವ್ಯವನ್ನು ರಚಿಸುತ್ತಾನೆ. ಮತ್ತೆ ಸಿದ್ಧಲಿಂಗ ಶಿವಯೋಗಿಯು ಭೈರವೇಶ್ವರ ಪುರಾಣಕ್ಕೆ ಭೈರವೇಶ್ವರ ಕಾವ್ಯ ಆಧಾರವಾಗಿ ನಮ್ಮ ಕೆಆರ್ಪೇಟೆಯಲ್ಲಿ ಪ್ರಾಚೀನ ಮೊದಲ ಕವಿಯನ್ನ ಇಲ್ಲಿವರೆಗೆ ದಾಖಲೆ ಸಿಕ್ಕಂತಹ ಕವಿಯನ್ನ ಪರಿಚಯ ಮಾಡಿಕೊಡ್ತೇನೆ. ಅವರೇನೆ ಕಿಕ್ಕೇರಿಯಾರಾಧ್ಯ ನಂಜುಂಡ ಕವಿ ಅಂತ. ಇವರು 1550ರಲ್ಲಿ ಅಂದ್ರೆ 16ನೇ ಶತಮಾನದ ಮಧ್ಯಕಾಲದಲ್ಲಿ ಬರ್ತಕ್ಕಂತಹ ಮೊದಲ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಕವಿ ಅಂತ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇವರು ಬರೆದಿರ್ತಕ್ಕಂತಹ ಭೈರವ ಕಥಾ ಕಾವ್ಯ ಅಂದ್ರೆ ಸಾಸಲಿನ ಸೋಮೇಶ್ವರನು ಭೈರವ ರಾಜನಿಗೆ ಹೊಲೆದು ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂಥದ್ದು. ಈ ಒಂದು ಪ್ರಸಂಗವನ್ನ ಕಾವ್ಯಗಳ ರೂಪದಲ್ಲಿ ಅಂದ್ರೆ ಇದೊಂದು ಬಯಲಾಟ ಮತ್ತೆ ಯಕ್ಷಗಾನ ಬಯಲಾಟದಲ್ಲಿ ಬಳಸುವಂತಹ ಪ್ರಸಂಗವನ್ನ ಚಿತ್ರಿಸಿರ್ತಕ್ಕಂತಹದ್ದು. ನಿಜವಾಗ್ಲೂ ಈ ಕಾವ್ಯವನ್ನ ದೇಶಿ ಲಿಂಗ ಶಾಂತಲಿಂಗ ದೇಶಿಯವರು ಮತ್ತೆ ಪ್ರತಿ ಕಾವ್ಯವನ್ನ ಪ್ರಸ್ತಾಪಿಸುತ್ತಾ ಈ ನಂಜುಂಡ ಕವಿಯ ಕಾವ್ಯದ ಜೊತೆಗೆ ಇವರು ಮತ್ತೊಂದು ಕಾವ್ಯವನ್ನ ಬರೀತಾರೆ. ಅಂದ್ರೆ ನಮ್ಮ ಕೆಆರ್ಪೇಟೆ ತಾಲೂಕಿನ ಅತ್ಯಂತ ಪ್ರಾಚೀನ ಕವಿ ನಮ್ಗೆ ನಂಜುಂಡ ಅನ್ನುವುದು ಅದು ನಮ್ಮ ಕಿಕ್ಕೇರಿಯವರು ಕೀಕರಾಜ ಆಳ್ವಿಕೆ ಮಾಡಿರುವಂತಹದ್ದು, ಸರ್ವಜ್ಞಪುರಿಯಲ್ಲಿ ಹುಟ್ಟಿರುವಂತದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆತ್ಮೀಯರೇ. ಏನೇ ಆಗ್ಲಿ ನಮ್ಮ ತಾಲೂಕಿನ ಎಷ್ಟೋ ಮಕ್ಕಳುಗಳಿಗೆ ಎಷ್ಟೋ ದೊಡ್ಡವರಿಗೆ ಗೊತ್ತಿಲ್ಲ ನಮ್ಮ ತಾಲೂಕಿನ ಪ್ರಾಚೀನ ಕವಿ ಇಲ್ಲಿಯವರೆಗೆ ದಾಖಲೆ ಆಗಿರುವಂತದ್ದು. ಇದಕ್ಕೂ ಕೂಡ ನಮಗೆ ಭಾರತೀಪುರದಲ್ಲಿ ಒಂದು ಶಿಲ್ಪ ಸಿಗುತ್ತೆ. 13, 14 ಅಥವಾ 12ನೇ ಶತಮಾನದ ಶಿಲ್ಪ ಆಗಿರುವಂತಹದ್ದು. ಅದು ಕೂಡ ಒಬ್ಬ ಕವಿಯ ಮಹಾನ್ ಕವಿಯ ಶಿಲ್ಪ. ಆದ್ರೆ ಎಷ್ಟೋ ಕವಿಗಳು ಇವತ್ತು ಅವರು ಬರೆದಿರ್ತಕ್ಕಂತಹ ತಾಳೆಗರಿಗಳು ಎಷ್ಟು ದೊರೆತಿಲ್ಲ. ಹಾಗಾಗಿ ನಮಗೆ ದಾಖಲೆಗಳ ಆಧಾರದಲ್ಲಿ ನಮಗೆ 16ನೇ ಶತಮಾನದಲ್ಲಿ ದೊರೆತಂತಹ ನಂಜುಂಡ ಕವಿ ನಮಗೆ ಪ್ರಧಾನವಾಗಿ ಬರ್ತಾರೆ. ಇದನ್ನ ತಿಳಿಸ್ಕೊಡುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇನೆ. ನಮಸ್ಕಾರ ಆತ್ಮೀಯರೇ.